ಸೊ ಫೈನಲಿ ಗ್ಯಾಸ್ ನಾವಂತೂ 2025ರಲ್ಲಿ ಬಂದೇ ಬಿಟ್ಟಿದ್ದೀವಿ. ಸೊ ಆದರೆ 2025ರಲ್ಲಿ ಏನಪ್ಪ ಅಂತಂದರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಬರ್ತಾ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ ಅಂತ. ಆ್ಯಂಡ್ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಜಾಸ್ತಿ ತಲೆಗೆ ಹುಳ ಬಿಡೋಕೆ ಹೋಗಲ್ಲ. 2025ರಲ್ಲಿ ಓಕೆನಾ ತುಂಬ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರುತ್ತೆ, ಎಲ್ಲನೂ ಚೇಂಜ್ ಆಗ್ತಾನೆ ಇರುತ್ತೆ, ವರ್ಷ ಏನಾದರೂ ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಆದರೆ ನಿಮಗೆ 2025ರಲ್ಲಿ ಯಾವ ಥರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಜೊತೆಗೇನಪ್ಪ ಅಂತಂದರೆ ಒಂದು ಚಾನಲ್ ಮಾಡ್ಕೊಳ್ಳಿ ನಂತರ ಆ ಒಂದು ಚಾನಲಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇರ್ತೋ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಅದು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಅಂತ ಗೈಸ್. ಓಕೆನಾ, ಫಸ್ಟ್ ನೀವೇನಾದರೂ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಕಂಪ್ಲೀಟಾಗಿ ನೋಡಿ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದಿದ್ದು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪ ಅಂತ ನಮ್ಮ ಕಣ್ಣು ಮುಂದೆನೇ ನನ್ನ ಒಂದು ವಿಡಿಯೋ ಪ್ಲೇ ಅನ್ನೋದು ಆಗ್ತಿದೆ. ಸೊ ಆದರೆ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಹೆಂಗಪ್ಪ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ನಿಮಗೆ ಪ್ರೊಫೈಲ್ ಐಕನ್ ಬರುತ್ತೆ, ಕೆಳಗಡೆ ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಶಿಫ್ಟ್ ಅಕೌಂಟ್ ಅಂತ ಬರುತ್ತೆ. ಸಿಂಪಲ್ ಆಗಿ ಶಿಫ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನೀವು ಯಾವ ಒಂದು ಇಮೇಲ್ ಐಡಿ ಮುಖಾಂತರ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಇಮೇಲ್ ಐಡಿನ ಈ ಒಂದು ಜಾಗದಲ್ಲಿ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ನಾನೇನಪ್ಪ ಅಂತಂದ್ರೆ ಈ ಒಂದು ಇಮೇಲ್ ಐಡಿ ಮುಖಾಂತರ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಅದೇ ಒಂದು ಹೊಸ ಇಮೇಲ್ ಐಡಿನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ನೀವೇನಪ್ಪ ಅಂತಂದ್ರೆ ಆದಷ್ಟು ಅಷ್ಟೇ ಇಲ್ಲಿ ಒಂದು ಹೊಸ ಇಮೇಲ್ ಐಡಿನ ಮುಖಾಂತರ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕಪ್ಪ ಅಂತಂದರೆ ಹೊಸ ಒಂದು ಇಮೇಲ್ ಐಡಿ ಮುಖಾಂತರ ನೀವೇನಾದರೂ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ ಹೊಸೊಬ್ಬರಿಗೆ ಚಾನಲ್ನ ಬೇಗ ಬೂಸ್ಟ್ ಕೊಡುತ್ತೆ ಯೂಟ್ಯೂಬ್. ಓಕೆನಾ, ಬೇಗ ಅಂದರೆ ಬೇಗ ಗ್ರೋ ಮಾಡುತ್ತೆ ಗೈಸ್. ಓಕೆನಾ, ಸೊ ಅದಕ್ಕೆ ಒಂದು ಹೊಸ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ನಿಮಗೆ ಆಲ್ರೆಡಿ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಕೊಟ್ಟಿರ್ತೀನಿ ಯಾವ ಥರ ಒಂದು ಹೊಸ ಇಮೇಲ್ ಐಡಿನ ಕ್ರಿಯೇಟ್ ಮಾಡೋದು ಅಂತ. ಸಿಂಪಲಾಗಿ ಆ ಒಂದು ವಿಡಿಯೋನ ನೋಡ್ಕೊಂಡು ಕಲ್ತ್ಕೋಬೋದು. ಆಮೇಲೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಮಾಡೋ ವಿಧಾನ ತಿಳ್ಕೊಂಬಿಡೋಣ ಗೈಸ್. ಓಕೆ, ಸೊ ಗೈಸ್ ನೋಡ್ತಾರೆ ಕಂಪ್ಲೀಟಾಗಿ ನಾನು ಜಸ್ಟ್ ಇಮೇಲ್ ಐಡಿನ ಕ್ರಿಯೇಟ್ ಮಾಡಿದ್ದೀನಿ, ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಇಮೇಲ್ ಐಡಿನ ಕ್ರಿಯೇಟ್ ಮಾಡಿಬಿಟ್ಟು. ಸೊ ಅದಕ್ಕೆ ನನಗೆ ಕಂಪ್ಲೀಟಾಗಿ ಈ ಥರ ಪೇಜ್ ಅನ್ನೋದು ಬರ್ತಿದೆ. ಓಕೆನಾ, ಸೊ ಈ ಥರ ಬಂದಿದ್ದಾಗ ಸಿಂಪಲಾಗಿ ಮತ್ತೆ ಯು ಅಂತ ಐಕನ್ ಬರುತ್ತೆ. ಸಿಂಪಲಾಗಿ ಯು ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಕೆಳಗಡೆ ನಿಮಗೆ ಕ್ರಿಯೇಟ್ ಎ ಚಾನಲ್ ಅಂತ ಬರುತ್ತೆ. ಓಕೆನಾ, ಸೊ ಆದರೆ ನಾನು ಈ ಒಂದು ಇಮೇಲ್ ಐಡಿ ಮುಖಾಂತರ ನನ್ನ ಚಾನಲ್ ಯಾವುದೇ ಥರ ಮಾಡಿಲ್ಲ. ಓಕೆನಾ, ಸೊ ನೀವೇನಾದ್ರು ನಿಮ್ಗೆ ಗೊತ್ತಿಲ್ಲದಂಗೆ ಚಾನಲ್ ಮಾಡಿದ್ದೀರಿ ಅಂತಂದರೆ ಈ ಒಂದು ಜಾಗದಲ್ಲಿ ನಿಮಗೆ ವ್ಯೂ ಚಾನಲ್ ಅಂತ ಬರುತ್ತೆ ಗೈಸ್. ಓಕೆನಾ, ಆ ಒಂದು ಜಾಗದಲ್ಲಿ ಏನಪ್ಪ ಅಂತ ನೋಡ್ತಾ ಕ್ರಿಯೇಟ್ ಎ ಚಾನಲ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮಗೆ 3 ಆಪ್ಷನ್ ಬಂದ್ಬಿಡುತ್ತೆ. ಸೊ 3 ಆಪ್ಷನ್ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನೀವು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋಬೋದು. ಪಿಕ್ಚರ್ ಅಂತಂದರೆ ಸಾಕು, ಇವಾಗ ಈ ಒಂದು ಚಾನಲಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದೆ ಅಂದರೆ ಸಾಕು, ವಿಡಿಯೋ ಪಕ್ಕದಲ್ಲಿ ಆನಂದ್ ರೆಡ್ಡಿ ಅಂತ ನನ್ನೊಂದು ಚಾನಲ್ ಬರುತ್ತೆ, ಪಕ್ಕದಲ್ಲಿ ನನ್ನೊಂದು ಫೋಟೋ ಕಾಣಿಸುತ್ತೆ. ಓಕೆನಾ, ಸೊ ಅದೇ ಥರ ನಿಮ್ಮೊಂದು ಚಾನಲಲ್ಲಿ ಕೂಡ ಏನಾದರೂ ಫೋಟೋ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲೇನಪ್ಪ ಅಂತ ನಾವು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೋದು ಗ್ಯಾಲರಿ ಮುಖಾಂತರ. ಸೊ ನಾನು ಯಾವುದೊಂದು ಫೋಟೋವನ್ನು ಇವಾಗ ಸೆಲೆಕ್ಟ್ ಅನ್ನೋದು ಮಾಡ್ಕೊಂತೀನಿ ಗೈಸ್. ಈ ಒಂದು ಫೋಟೋನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಝೂಮ್ ಮಾಡ್ಕೊಳ್ಳಿ ಜಸ್ಟ್ ಬೆಕ್ಕು. ಓಕೆನಾ, ಸೊ ಈ ಥರ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಆ ಒಂದು ಫೋಟೋ ಅನ್ನೋದು ಡೈರೆಕ್ಟ್ ಆಗಿ ಈ ಒಂದು ಜಾಗದಲ್ಲಿ ಸೆಟ್ ಅನ್ನೋದು ಆಗುತ್ತೆ. ಅದಾಗಿದ ನಂತರ ನೇಮ್ ನೋಡ್ತಾ ಇದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಏನು ಇಟ್ಕೋಬೇಕು ಅನ್ಕೊಂಡಿದ್ರೆ ಓಕೆನಾ, ಅದು ನಿಮ್ಮೊಂದು ಕ್ಯಾಟಗರಿಗೆ ತಕ್ಕನಂಗೆ ಇಟ್ಕೋಬಹುದು. ನೀವು ಕುಕಿಂಗ್ ವಿಡಿಯೋಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಬ್ಲಾಗಿಂಗ್ ವಿಡಿಯೋಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಟ್ರಾವೆಲ್ಸ್ ವಿಡಿಯೋಸ್ ಮಾಡ್ತೀರಾ. ಓಕೆನಾ, ನಿಮ್ಗೆ ಏನರಲ್ಲಿ ಇಂಟ್ರೆಸ್ಟ್ ಇದೋ ಅದಕ್ಕೆ ಮ್ಯಾಚ್ ಆಗೋ ಥರ ಚಾನಲ್ ನೇಮ್ ಅನ್ನು ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಬೇಡಪ್ಪ ನನ್ನೊಂದು ನೇಮ್ ಇಟ್ಕೊಂಡ್ಬಿಡ್ತೀನಿ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮೊಂದು ನೇಮ್ ಕೂಡ ಇಟ್ಕೋಬೋದು ಗೈಸ್. ಓಕೆನಾ, ಸಿಂಪಲ್ ಆಗಿ ಅದ್ರಗೋಸ್ಕರ ಸಿಂಪಲ್ ಆಗಿ ಪೆನ್ಸಿಲ್ ಐಕನ್ ಬರುತ್ತೆ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಿಮ್ಮೊಂದು ಚಾನಲ್ ನೇಮ್ ಅನ್ನೋದು ಸೆಟ್ ಅನ್ನೋದು ಮಾಡ್ಕೊಳ್ಳಿ. ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಯಾವ ಥರ ವೀಡಿಯೋಸ್ಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದ್ರ ರಿಲೇಟೆಡ್ ಅನ್ನೋದು ನೀವು ಚಾನಲ್ ನೇಮ್ ಅನ್ನೋದು ಇಟ್ಕೋಬೋದು ಗೈಸ್. ಓಕೆನಾ, ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನು ಈ ಥರ ರೆಡ್ಡಿ ವ್ಲಾಗ್ಸ್ ಅಂತ ಇಟ್ಕೊತೀನಿ. ರೆಡ್ಡಿ ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ. ಹಾಗಾದ ನಂತರ ಈ ಒಂದು ಜಾಗದಲ್ಲಿ ಮೇಲೆ ನಿಮಗೆ ಸೇವ್ ಅಂತ ಬರುತ್ತೆ. ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ನಮ್ಮೊಂದು ಚಾನಲ್ ನೇಮ್ ಅನ್ನೋದು ಸೆಟ್ ಅನ್ನೋದಾಗಿದೆ. ಅದಾಗಿದ ನಂತರ ಹ್ಯಾಂಡಲ್ ನೋಡ್ತಾ ಇದ್ರೆ ಓಕೆನಾ, ಹ್ಯಾಂಡಲ್ ಏನಪ್ಪ ಅಂತ ನೀವು ಬೇಕಾದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಅದು ಆಪ್ಷನಲ್ಲು, ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಗೈಸ್. ನೋಡ್ತಾ ಸೆಲೆಕ್ಟ್ ಆಗಿರುತ್ತೆ. ಬೇಡ ನಮ್ಮೊಂದು ಇದು ಬೇರೆ ಇದು ಇಟ್ಕೊಂತೀನಿ ಅಂತಂದ್ರೆ ಬೇಕಾದ್ರೆ ಚೇಂಜ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ನಿಮ್ಮೊಂದು ಚಾನಲ್ ನೇಮೇ ಇಟ್ಕೋಬೋದು ಗೈಸ್. ಓಕೆನಾ, ಆದರೆ ಇದೇನಪ್ಪ ಅಂತ ನಿಮ್ಗೆ ಏನಾದರೂ ಅವೈಲೇಬಲ್ ಇತ್ತು ಅಂತಂದರೆ ಇದೇನಪ್ಪ ಅಂತ ನಿಮಗೆ ಗ್ರೀನ್ ಟಿಕ್ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಅವೈಲೇಬಲ್ ಇಲ್ಲ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಏನಪ್ಪ ಅಂತ ಈ ಥರ ರೆಡ್ ಕಲರ್ ಬಂದ್ಬಿಡುತ್ತೆ. ಸೊ ನೀವೇನಾದರೂ ಸ್ವಲ್ಪ ಮತ್ತೊಂದ್ಸರಿ ಚೇಂಜ್ ಅನ್ನೋದು ಮಾಡ್ಕೊಳ್ತಾರೆ. ಓಕೆ, ನೋಡ್ತಾ ಇದ್ರೆ ಕಂಪ್ಲೀಟಾಗಿ 1 2 3 ಅಂತ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ನೋಡಿದ್ರೆ ಗ್ರೀನ್ ಟಿಕ್ ಅನ್ನೋದು ಬಂದಿದೆ. ಸೊ ಇದು ನನಗೆ ಅವೈಲೇಬಲ್ ಆಗಿ ಇದೆ ಅಂತ
ಅರ್ಥ. ಓಕೆನಾ, ನಿಮಗೆ ಸಿಂಪಲಾಗಿ ಮೇಲೆ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದಾಗಿದ ನಂತರ ನಿಮ್ಮೊಂದು ಚಾನಲ್ ರಿಲೇಟೆಡ್ ಚಾನಲ್ ನೇಮನ್ನು ಸೆಟ್ ಮಾಡ್ಕೊಂಡಿದ್ರೆ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಹ್ಯಾಂಡಲ್ ಸೆಟ್ ಆಗಿದ ನಂತರ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ. ಸಿಂಪಲಾಗಿ ಕ್ರಿಯೇಟ್ ಚಾನಲ್ ಅಲ್ಲಿ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ನೋದು ಇವಾಗ ಕಂಪ್ಲೀಟಾಗಿ ಕ್ರಿಯೇಟ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ, ಸೊ ನೋಡಿದ್ರೆ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇದ್ರೆ ಚಾನಲ್ ಕ್ರಿಯೇಟೆಡ್. ಓಕೆನಾ, ಕಂಪ್ಲೀಟಾಗಿ ಈ ಥರ ಓಪನ್ ಅನ್ನೋದಾಗಿದೆ. ಸಿಂಪಲಾಗಿ ಇಲ್ಲಿ ಪ್ರೊಫೈಲ್ ಹಾಕಿ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ವ್ಯೂ ಚಾನಲ್ ಅಂತ ಬಂದಾಗಿದೆ ಗೈಸ್. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟಾಗಿ ನಮ್ಮೊಂದು ಚಾನಲ್ ಅನ್ನೋದು ಓಪನ್ ಅನ್ನೋದಾಗಿದೆ. ಇಲ್ಲಿ ಕಂಪ್ಲೀಟಾಗಿ ನೀವು ವೀಡಿಯೋಸ್ಗಳನ್ನು ಅಪ್ಲೋಡ್ ಅನ್ನೋದು ಮಾಡ್ಬೋದು ಗೈಸ್. ಓಕೆನಾ, ಮತ್ತು ಗೈಸ್ ಕಂಪ್ಲೀಟಾಗಿ ಚಾನಲ್ ಇದ್ರ ಮುಖಾಂತರ ಸಿಂಪಲಾಗಿ ಅದನ್ನು ಸಿಂಪಲಾಗಿ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು. ಆದರೆ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಅದರಲ್ಲಿ ಏನಪ್ಪ ಅಂತ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಇರ್ತವೆ. ಓಕೆನಾ, ಆ ಒಂದು ಸೆಟ್ಟಿಂಗ್ಸ್ಗಳು ಕೂಡ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆನಾ, ಆದರೆ ಇದು ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ನೀವು ಕೂಡ ನಿಮ್ಮೊಂದು ಚಾನಲಲ್ಲಿ ಹೊಸ ಒಂದು ಚಾನಲ್ ಮಾಡಿದ್ದೀರಿ ಅಂತಂದ್ರೆ ಸಾಕು, ಆ ಒಂದು ಚಾನಲ್ ನೀವೇನಾದರೂ ಸೆಟ್ಟಿಂಗ್ಸ್ಗಳು ಬೇಕು 100%. ನಾನು ಕೂಡ ಚಾನಲ್ ಬೇಗ ಗ್ರೋ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ವಿಡಿಯೋ ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಆ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಹೇಳಿದ್ದೀನಿ ನಾನು. ಓಕೆನಾ, ಯಾವ ಥರ ಒಂದು ಹೊಸ ಚಾನಲ್ ಮಾಡ್ತಾರೆ, ಆ ಒಂದು ಹೊಸ ಚಾನಲಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರ್ತವೆ. ಓಕೆನಾ, ಆ ಒಂದು ಸೆಟ್ಟಿಂಗ್ಸ್ ಪ್ರತಿಯೊಬ್ಬರು ಮಾಡ್ಕೋಬೇಕು. ತುಂಬ ಜನ ಮಾಡ್ಕೊಳ್ಳಲ್ಲ. ಓಕೆನಾ, ಸಿಂಪಲಾಗಿ ಇದ್ರ ಮುಖಾಂತರ ಚಾನಲ್ ಕ್ರಿಯೇಟ್ ಮಾಡ್ಕೊತಾರೆ. ಸೊ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ಳಲ್ಲ, ಅವರೊಂದು ಚಾನಲಲ್ಲಿ ಏನಪ್ಪ ಅಂತಂದರೆ ವ್ಯೂಸ್ ಅನ್ನೋದು ಬರಲ್ಲ. ಅವರೊಂದು ವೀಡಿಯೋಸ್ಗಳು ಏನಪ್ಪ ಅಂತಂದ್ರೆ ವೈರಲ್ ಅನ್ನೋದು ಆಗಲ್ಲ ಗೈಸ್. ಓಕೆನಾ, ಯಾರೆಲ್ಲ 100% ಯೂಟ್ಯೂಬಲ್ಲಿ ಗ್ರೋ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ವಿಡಿಯೋ ಕೊಟ್ಟಿದ್ದೀನಿ, ಕಂಪ್ಲೀಟಾಗಿ ನೋಡ್ಬಿಡಿ. ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ, ಏನೆಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರುತ್ತೆ ಕಂಪ್ಲೀಟಾಗಿ ಹೇಳಿದ್ದೀನಿ ಗೈಸ್. ಓಕೆನಾ, ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಒಂದು ಚಾನಲ್ ಮಾಡ್ತಾರೆ. ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.